ರೂಪಾಯಿ ಸಂಪಾದನೆ ಇಲ್ಲ. ಆನ್ಲೈನ್ ಆರ್ಡರ್ ಮಾತ್ರ ಚೆನ್ನಾಗಿ ಮಾಡಿ ತರ್ಸಿ ಮನೆ ಹಾಳು ಮಾಡಿ ಮುಂಡೆವ. ಯಾರಪ್ಪ? ಸರ್ ನಾವು ಫ್ಲಿಪ್ಕಾರ್ಟ್ ಸರ್, ಒಂದು ಆರ್ಡರ್ ಇತ್ತು. ಅವ್ನು ಇಲ್ವಲ್ಲಪ್ಪ ಮನೇಲಿ, ದುಡ್ಡು ಕೊಟ್ಬಿಟ್ಟು ಹೋಗಿಲ್ಲ ನಮ್ಗೆ, ನಾನೇ ತಗೋಬೇಕಾ? ಹಿಂಗೆ ಆರ್ಡರ್ ಮಾಡಿ ಹೊಂಟೋಗ್ಬಿಡುದು, ನಮ್ ಜೀವ ತಿನ್ನುದು, ಆಮೇಲೆ ಇವ್ರು ಬಂದು ನಮ್ ಜೀವ ತಿಂತಾರೆ. ಥೂ, ಇಲ್ಲ ಕಣಪ್ಪ, ಅವ್ನ್ ಬಂದ್ಮೇಲೆ ಬನ್ನಿ, ಇಲ್ಲಾಂದ್ರೆ ಕಳಿಸ್ಬಿಡಿ ವಾಪಸ್ಸು, ತಗತ್ತಾನೆ ಇನ್ನೊಂದ್ಸಲ ಆರ್ಡರ್ ಮಾಡ್ಕತ್ತಾನೆ. ಎಲ್ಲಿಂದ ತರುವ ದುಡ್ಡ? ನಾವು ಮನೆಗೆ ಸಾಮಾನು ಹಾಕೋದೇ ಆಯ್ತದೆ. ನೀನ್ ಯಾವ್ದಪ್ಪ? ಸರ್ ನಾವು ಮಿಂತ್ರಾದಿಂದ. ಮಂತ್ರ ಅಲ್ಲ ಸರ್, ಮಂತ್ರವ ಮಾಟುವ. ಅವನೇ ಇಲ್ವಲ್ಲ ಮನೇಲಿ, ಎಲ್ಲ ಹೋಗವನೆ ತಿರ್ಗಾಡಕ್ಕೆ. ಇಲ್ಲೇ ಅಂಗಡಿಗೆ ಹೋಗಿ ತಗೊಳ್ಳೋದು ಬಿಟ್ಟು ಆನ್ಲೈನ್ ಆರ್ಡರ್ ಮಾಡ್ಕೊತವೆ ಬಟ್ಟೆಯ. ಕಣ್ಣುಗ್ ಬೇಕಾದಂಗೆ ತಗೋಬೋದಪ್ಪ ಅಂಗಡಿಲಿ, ಆಮೇಲೆ ದೊಡ್ಡದು ಚಿಕ್ತು ಅಂತ ಮನೆಗೆ ತರಿಸ್ಬಿಟ್ಟು ತಿರ್ಗಿ ವಾಪಸ್ ಕಳ್ಸೋದು. ಪಾಪ ಮನೆ ಅಲಿತಾವವು ಡೆಲಿವರಿ ಮಾಡೋರು. ಹೋಗಪ್ಪ ಅವ್ನು ಇಲ್ಲ ಕಣಪ್ಪ, ಅವ್ನು ಇದ್ದಾಗ ಬರೋಗಿ ಹೋಗಿ. ಮೂರ್ ದಿವಸಕ್ಕೂ ಬರ್ತಾರಲ್ಲಪ್ಪ ಇವರು ಆನ್ಲೈನ್ ಅವರು. ಅದೆಷ್ಟು ಆರ್ಡರ್ ಮಾಡೋನು, ಮಾತೆತ್ತಿದ್ರೆ ಸ್ವಿಗ್ಗಿ ಜೊಮ್ಯಾಟೊ ಅಂತ ಆರ್ಡರ್ ಮಾಡೋದು, ಮನೇಲಿ ಮಾಡೋದು ತಿನ್ನಕ್ಕಾಗೋದಿಲ್ಲ. ಚಪ್ಲ ಬಾಯ್ ಚಪ್ಲ. ಮನೆ ಮಠ ಇಲ್ದಿರೋರು ಮನೆಗೆ ಊಟ ತರ್ಸ್ಕೊತಾರಲ್ಲ, ಹಂಗ್ ತರ್ಸ್ಕೊಳ್ಳೋದು. ಏನೋ ಒಂದ್ಸಲ 2 ಸಲ ತರ್ಸ್ಕೋಬೇಕು, ಯಾವಾಗ್ಲೂ ಅದೇ ಕೇಮಿಯ. ಮನೇಲಿ ಅಡಿಗೆ ಮಾಡೋದು ಯಾರು ತಿನ್ನೋರು? ಇವಳು ಸರಿ ಇಲ್ಲ, ಮೊದ್ಲು ಇವಳು ಬೈಬೇಕು. ಅಲ್ಲ ಕಣಪ್ಪ, ದುಡ್ಡು ಕೊಡ್ಬೇಕಾ? ಓ ಆಲ್ರೆಡಿ ಕಟ್ಟಿದಾನ, ಹಂಗಾರ ಕೊಡಿ. ಏನ್ ಆರ್ಡರ್ ಮಾಡಿದಾನಪ್ಪ ಅಂತದ್ದ? ಏನಿದು? ಓ ಅಂಡರ್ವೇರ್ ಆನ್ಲೈನ್ ಅಲ್ಲೇ ಮಾಡ್ಬೇಕಾ? ಅಂಗಡಿಗೆ ಹೋಗಿ ತಗೊಳಕ್ ಆಗುದಿಲ್ವಾ? ಎಷ್ಟು ರೂಪಾಯಿ ಅಪ್ಪ ಇದು? 400 ರೂಪಾಯಿ. 4 ಬತ್ತವಲ್ಲಪ್ಪ ಅಂಗಡಿಲಿ.